ಜೈ ಭೀಮ್ ಸರ್. ಏನಿವತ್ತು ಕೋಲಾರ ಜಿಲ್ಲೆ ಗಣಿ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೋಲಾರ ಡಿ ಸಿ ಆಫೀಸ್ ಕಚೇರಿಯಲ್ಲಿದೆ. ವಿಷಯ ಏನಪ್ಪ ಅಂದರೆ, ಕೋಲಾರ ಜಿಲ್ಲೆಯಲ್ಲಿ ಗಣಿ ಮಾಫಿಯಾ ಭಾಳ ವರ್ಷಗಳಿಂದ ನಡೀತಾ ಇದೆ. ಗಣಿ ಮಾಫಿಯಾ ಏನಂದರೆ, ಒಂದು ಲೈಸೆನ್ಸ್ ತಗೊಳ್ಳೋದು, 10 ಗಣಿ ನಡೆಸೋದು, ಇಲ್ಲ ಗಣಿಗೆ ಲೈಸೆನ್ಸ್ ತೆಗೆದಿರೋ ಪರವಾನಗಿ ತೆಗೆದಿರೋನ್ನೇ ವ್ಯವಹಾರ ಮಾಡ್ಕೊಳ್ಳೋದು, ಇದೆಲ್ಲ ನಡ್ಕೊಂಡು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರಕ್ಕೆ ವಂಚನೆ ಮಾಡೋದವರೇ ಇಲ್ಲಿರೋದು. ಹೋದ ಸರಿ ನಾವು ನಂಜೇಗೌಡರದ್ದು ನೋಡ್ಬೇಕು, ನೀವು 90 ಕೋಟಿ ರೂಪಾಯಿ ಕಟ್ಸ್ಕೊಡ್ತಿದ್ದಾರೆ ಸರ್ಕಾರಕ್ಕೆ. ಏನು ಮಾಡೋದು, ಅಷ್ಟು ಬ್ಯಾಲೆನ್ಸ್ ಮಾಡಿ ವಸೂಲಿ ಮಾಡ್ತಾರಲ್ಲ, ಅದು ಜಿಲ್ಲಾ ಡೆಪ್ಟಿ ಡೈರೆಕ್ಟರ್ ಕೋದಂಡರಾಮಯ್ಯ ಅಂತ. ಪಾಪ ಕೋದಂಡರಾಮಯ್ಯ ಅವರು ಇಲಾಖೆಗೆ ಬಂದಮೇಲೆ, ಕೋಲಾರಕ್ಕೆ ಬಂದಮೇಲೆ ಭಾಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲಾಖೆನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಯಾವುದೇ ಮಾಫಿಯಾಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಗಣಿ ಏನು ಗುತ್ತಿಗೆ ತಗೊಂಡಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಎಚ್ಚರಿಕೆ ಹಿಡಿತಾ ಇದ್ದಾರೆ. ನೀವು ಏನೇ ಮಾಡಿದ್ರು ಕೂಡ ಸರ್ಕಾರ ಗಮನ ತರಬೇಕು, ಅಲ್ಲಿಂದನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಏನು ಈ ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು, ಅದರಿಂದ ಗೊತ್ತಾಯಿತು ಕೋದಂಡರಾಮಯ್ಯನವ್ರನ್ನ ಚೇಂಜ್ ಮಾಡಲೇಬೇಕಂತ. ಸರ್, ಅಲ್ಲಿ ಗಣಿ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಸುಚಿತ್ ಅಂತಿದ್ದಾರೆ. ಬಹುಶಃ ಮೈಸೂರು ಕಡೆಯವರು ಇರ್ಬೋದೇನೋ, ಸುಚಿತ್ ಅಂತ. ಅವರು ಸಹಾಯಕರು ಸರ್. ಅವರು ಇಡೀ ಇಲಾಖೆಯನ್ನ ಭೂಮಾಫಿಗಳ ಕೈಗೆ ಮಾಹಿತಿ ಕೊಟ್ಟು ಇವ್ರ ಮೇಲೆ ಹಲ್ಲೆ ಮಾಡಿಸೋದು, ಇವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಸೋದೆಲ್ಲ ಮಾಡ್ತಾ ಇರೋದೇ ಸುಚಿತ್ ಎಂಬ ಸಹಾಯಕ, ಪ್ರಥಮ ದರ್ಜೆ ಸಹಾಯಕ. ಇವತ್ತು ಏನು ತಲಗುಂದ ಹತ್ರ ಒಂದು ಕೇಸ್ ಆಗಿದೆ ಮೊನ್ನೆ ಡೆಪ್ಟಿ ಡೈರೆಕ್ಟರ್ ಮೇಲೆ, ಕೋದಂಡರಾಮಯ್ಯನ ಮೇಲೆ. ಏನಂದ್ರೆ, ಇಟಾಚು ಪರವಾನಗಿ ಇಲ್ಲದ ಕಡೆ ಮಾಡ್ತಾ ಇರಬೇಕಾದ್ರೆ ಇವ್ರ ಮೇಲೆ ಏನೋ ಗೂಬೆ ಕೊಡಿಸ್ಬೇಕಂತ, ಅದನ್ನ ಮ್ಯಾನೇಜ್ ಮಾಡ್ಬೇಕಂತ ಏನು ಮಾಡೋದು, ಅದ್ರ ಮೇಲೆ ಕಲ್ಲು ಬಿದ್ದು ಅಲ್ಲೇ ಆಗಿದ್ರೆ ಅದನ್ನ ಬಿಟ್ಟು ಡೆಪ್ಟಿ ಡೈರೆಕ್ಟರ್ ಕೋದಂಡರಾಮಯ್ಯನ ಮೇಲೆ ತಿಳಿಸ್ತಾರೆ. ಇದು ಹೇಳ್ಕೊಟ್ರೆ ಪ್ಲಾನ್ ಯಾರ್ದಪ್ಪ ಅಂದ್ರೆ ಸುಚಿತ್. ಇವತ್ತು ನಾನು ಹೇಳೋದು, ಗಣಿ ಇಲಾಖೆಯವರು ಖನಿಜ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಗಣಿ ಇಲಾಖೆ ಸುಧಾರಣೆ ಆಗಿರೋದು ಕೋದಂಡರಾಮಯ್ಯ ಬಂದ ಮೇಲೆ. ಅಕ್ರಮಗಳೆಲ್ಲ ಅದ್ರ ಮುಂದೆ ನಡ್ಕೊಂಡು ಹೋಗ್ಬಿಟ್ಟವೆ ಎಲ್ಲಾನು ಕೂಡ. ಕೋದಂಡರಾಮಯ್ಯರು ಬಂದು ಕಟ್ನೀಟ್ ಮಾಡ್ತಾ ಇದ್ರೆ ಅವ್ರನ್ನ ಏನೇನೋ ಮಾಡಿ ಒಕ್ಕಲೆ ಬರೆಸ್ಬೇಕು, ಇವ್ರು ಬಿಟ್ಟು ಜಿಲ್ಲೆ ಬಿಟ್ಟು ಓಡಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರು. ಈ ಸುಚಿತ್ ಪ್ರತಿ ತಿಂಗಳಿಗೆ ಮಾಮೂಲಿ ವಸೂಲಿ ಆಗ್ತಾ ಇದೆ, ಅವನಿಗೆ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ಸುಮಾರು ಕೋಟ್ಯಾಂತರ ದುಡ್ಡನ್ನ ವಸೂಲು ಮಾಡ್ತಾ ಇದ್ದಾರೆ. ಆಂಧ್ರ ಅವರಿಗೆ ಇದನ್ನ ಬೆಟ್ಟ ಗುಡ್ಡಗಳನ್ನ ಆಂಧ್ರ ಅವರಿಗೆ ಮಾರಾಟ ಮಾಡ್ತಾ ಇದ್ದಾನೆ ಈ ಮನುಷ್ಯ. ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾನೆ ಇಲಾಖೆಯಲ್ಲಿ ಸೇರ್ಕೊಂಡು. ಆದ್ರಿಂದ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಸುರೇಶ್ ಅಣ್ಣವರೇ, ಗ್ಯಾಪ್ ಇಟ್ಕೊಳ್ಳಿ. ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸಕ್ಕೆ ಬರೋದಂತ SDA ಕೇಸ್ ವರ್ಕರ್ ಹೆಣ್ಣು ಮಗುವನ್ನ ನೀವು ನಿಲ್ಲಿಸ್ಬಿಟ್ಟು ಮಾತಾಡ್ತೀರಲ್ಲ ಸ್ವಾಮಿ ದೊಡ್ಡದಾಗಿ. ಸುಚಿತ್ ಗಣಿ ಇಲಾಖೆ ಮಾರಾಟ ಮಾಡ್ತಾ ಇದ್ದ ಸುಚಿತ್ ಎಂಬುವನನ್ನ ಯಾಕೆ ನೀವು ಕಂಟ್ರೋಲ್ ತೆಗೆದುಕೊಳ್ತಾ ಇಲ್ಲ? ಅವನ್ ಯಾಕೆ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇಲ್ಲ? ಕೆಲಸ ಬರದ ಡಿಪಾರ್ಟ್ಮೆಂಟ್ ಮೇಲೆ ನೀವು ಪ್ರತಾಪ ತೋರಿಸೋದಾ? ಗಣಿ ಇಲಾಖೆ ಹೋಗಿದ್ದಾರೆ, ಇಲ್ಲಿ ಕೋಲಾರ ಜಿಲ್ಲೆ ಅರಾಜಕತೆ ಇಟ್ಬಿಟ್ಟಿದ್ದಾರೆ, ಮಾರಾಟ ಇಟ್ಬಿಟ್ಟಿದೆ. ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ, ನೀವು ಅದ್ರ ಮೇಲೆ ನಾವು ಸ್ವಲ್ಪ ಕಟ್ಟುನಿಟ್ಟಿನ ಪಾಲನೆ ಮಾಡಿಕೊಂಡು ಅದ್ರ ಕಂಟ್ರೋಲ್ ತಗೊಳ್ಳಿ ಸ್ವಾಮಿ. ಜಿಲ್ಲೆಯಲ್ಲಿ ಗಣಿ ಇಲಾಖೆ ಹೋಗ್ತದೆ ಸ್ವಾಮಿ. ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಯಾಮಾರಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕಡೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕೋದಂಡರಾಮಯ್ಯನವರ ಇವತ್ತು ಬಲಿಪಶು ಮಾಡಿದ್ದಾರೆ ಸ್ವಾಮಿ. ಇಲಾಖೆ ಉಳಿಬೇಕು, ಜಿಲ್ಲೆ ಕೆಟ್ಟ ಹೆಸರು ಬರಬಾರ್ದು ನಂಗಿದ್ರೆ ಗಣಿ ಇಲಾಖೆಯನ್ನ ನಿಮ್ಮ ಕಂಟ್ರೋಲ್ ತಗೋಬೇಕು ಜಿಲ್ಲಾಧಿಕಾರಿಗಳು. ಇಲ್ಲಾಂದ್ರೆ ಎಲ್ಲರೂ ಕೂಡ ರಾಜಕಾರಣಿಗಳು ಎಲ್ಲರೂ ಭ್ರಷ್ಟರಲ್ಲ, ಆ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾವ್ರಲ್ಲ ಅವರು ಭ್ರಷ್ಟನ ಮಟ್ಟ ಹಾಕ್ಬೇಕಾದ್ರೆ ಜಿಲ್ಲಾಧಿಕಾರಿಗಳು ಅದ್ರ ಮೇಲೆ ಗಮನ ಕೊಡ್ಬೇಕಂತ ನಮ್ಮ ಮನವಿ. ಮುಂದಿನ ದಿನಗಳಲ್ಲಿ ಸಂಘಟನೆ ಮುಖಾಂತರ ಇದು ಇಲಾಖೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ.